ಒಂದು ಸಲ ಯೋಚನೆ ಮಾಡಿರಿ, 4 ಜನ ನಮ್ಮ ಬಗ್ಗೆ ಏನು ತಿಳ್ಕೊತಾರೇನೋ, ನಮ್ಮ ಸೊಸೈಟಿ ನಮ್ಮನ್ನ ಯಾವ ಸ್ಥಾನದಲ್ಲಿರ್ತತೇನೋ, ನಾವು ಇಷ್ಟು ತಂದಿಲ್ಲ ಅಂದರೆ ಹೆಂಗೆ ಪರಿಸ್ಥಿತಿ, ಆ ರೀತಿ ಯೋಚನೆ ನಮ್ಮ ಲೈಫ್ನಲ್ಲಿ ಇದ್ದಿದ್ದಿಲ್ಲ ಅಂದರೆ ಹೆಂಗಿರ್ತೈತೆ ಯೋಚನೆ ಮಾಡಿರಿ. ಫಸ್ಟ್ ಆಫ್ ಆಲ್ ಆ ರೀತಿ ಬರೋಕ್ಕೆ ಯೋಚನೆ ಕಾರಣವೇ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸು. ಸೊ ಇಲ್ಲಿ ಯಾರು 4 ಜನ ಏನೋ ತಿಳ್ಕೊತಾರಂತನೋ, ಆಮೇಲೆ ನಾವು ಇದು ಮಾಡೋಕ್ಕಾಗಲ್ಲ ಅಂತನೋ, ಅಥವಾ ಇದ್ರ ಮಾಡೋಕ್ಕೋರೆ ಫೇಲ್ ಆಗ್ತಂತಾನೋ, ಅದೆಲ್ಲ ಫಸ್ಟ್ ಪಾಯಿಂಟ್ ಇರೋದು ನಮಗೆ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸೇ ಮೇನ್ ಪಾಯಿಂಟ್ ಇಲ್ಲಿ, ಆಯಿತಾ. ಸೊ ಆದಷ್ಟು ಆ ನೆಗೆಟಿವ್ ಥಾಟ್ಸ ಬರಲಾರ್ದು ನೋಡ್ಕೊಂಡ್ರಿ. ಏನೈತೆ ಆ ನೆಗೆಟಿವ್ ಥಾಟ್ಸ್ ಅನ್ನೋದು ಕಾಮು ಕೂಲಾಗಿ ಮೈಂಡ್ ಸೆಟ್ಟಿಂದ ನಾವು ಯೋಚನೆ ಮಾಡಿದ್ವಿ, ನಮ್ಮನ್ನು ನಾವು ಬದಲಾಯಿಸ್ಕೊಂಬಿಟ್ರೆ ಅವತ್ತು ಆ ನೆಗೆಟಿವ್ ಥಾಟ್ಸ್ ಅನ್ನೋದು ಬರೋದಿಲ್ಲ ನಮ್ಮ ಮೈಂಡಲ್ಲಿ. ಸೊ ನಮ್ಮ ಲೈಫಲ್ಲಿ ನಮ್ಮ ಫಸ್ಟ್ ಸ್ಟೆಪ್ ಆಫ್ ಫೇಲ್ಯೂರ್ ಏನು ಗೊತ್ತಾ, ಏನೋ ಕಳ್ಕೊಂಡಾಗೋ ಮಾಡಿದ ಕೆಲಸ ಆಗ್ಲಾದಾಗಲ್ಲ, ಮಾಡೋಕ್ಕೆ ಮುಂಚೆ ಆ ನೆಗೆಟಿವ್ ಥಾಟನ್ನು ನಮ್ಮ ಮೈಂಡಲ್ಲಿ ಬರುತ್ತಲ್ಲ, ಅದೇ ನಮ್ಮ ಫಸ್ಟ್ ಫೇಲ್ಯೂರ್. ಸೊ ಆದಷ್ಟು ಆ ನೆಗೆಟಿವ್ ಥಾಟಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿರಿ. ನೆಗೆಟಿವ್ ಥಾಟ್ ಅನ್ನೋದು ತಲೆಗೆ ಇಟ್ಕೊಬೇಡ್ರಿ.